ನಮ್ಮ ಮದರ್ ಏನಿಲ್ಲ ನಾವು ಉರುಳಾಕೊಳ್ತೀನಿ ಅಂತ ಹೇಳ್ಬಿಟ್ರು. ಒಮ್ಮೆ ನೀ ಎಲೆಕ್ಷನ್ ಇದ್ದು ಉರುಳಾಕೋತೀನಿ ನಾನು, ನಾಚಿಕೆ ಬರೋದು ನಿನಗೆ ವಿಧಾನಸೌಧಕ್ಕೆ 2 ಡೇಸ್ ಮೇಲೆ ಬರಬೇಕು ಅನ್ನೋದು, ಇಷ್ಟು 4 ವರ್ಷ ಶಾಸಕರಾಗಿ ನಾಚಿಕೆ ಬರೋದು ಅಂತ ಬರೆದರು. ಈ ದಿನದಿಂದ ಯಾರು ನನ್ನ ಕಡೆ ಬರ್ತಾರೆ ಟೀಚರ್ಸು ಒಬ್ಬರಿಗೊಂದು ದುಡ್ಡು ಮುಟ್ಟಂಗಿಲ್ಲ, ಜಾತಿ ಕೇಳಂಗಿಲ್ಲ, ಪ್ರಾಮಾಣಿಕವಾಗಿ ಮಾಡ್ತೀನಿ. ಯಾವ ಶಿಕ್ಷಕರು ನನ್ನ ಮೇಲೆ ಒಂದು ಕಂಪ್ಲೇಂಟ್ ಬರಲ್ಲ ಕೆಲಸ ಮಾಡೋದು ಹೇಳೋದು. ಇವರು ಮೌಲ್ಯಾಧಾರಿತ ರಾಜಕಾರಣದ ವಾರಸುದಾರ. ಸತತ 8 ಬಾರಿ MLC ಆಗಿ ವಿನೂತನ ದಾಖಲೆ ಬರೆದ ಸರದಾರ, ನಿಷ್ಠುರವಾದಿ, ನಿಷ್ಕಲ್ಮಶ ಹೃದಯಿ, ಮೇಲ್ಮನೆಯ ಜಗಜ್ಜಟ್ಟಿ. ಇವರು ಬೇರೆ ಯಾರು ಅಲ್ಲ, ಅವರೇ ಬಸವರಾಜ ಹೊರಟ್ಟಿ. 45 ವರ್ಷಗಳ ನಿರಂತರ ಮೇಲ್ಮನೆಯಲ್ಲಿ MLC ಆಗಿ, ಸಚಿವರಾಗಿ, ಶಾಸಕರಾಗಿ ಸಾಕಷ್ಟು ಸುಧಾರಣೆಗಳನ್ನು ಮಾಡುವ ಮೂಲಕ ತಮ್ಮದೇ ಆದಂಥ ಛಾಪನ್ನು ಒತ್ತಿದಂಥವರು, ಆದರ್ಶ ರಾಜಕಾರಣಕ್ಕೆ ಸೈ ಆದಂಥವರು ಬೇರೆ ಯಾರು ಅಲ್ಲ, ಅವರು ಬಸವರಾಜ ಹೊರಟ್ಟಿಯವರು. 45 ವರ್ಷಗಳ ಸುದೀರ್ಘ ರಾಜಕೀಯ ಪಯಣದ ಒಂದು ಹಿನ್ನೆಲೆ ಯಾವ ರೀತಿಯಾಗಿ ಇರಬಹುದು ಮತ್ತು ಮುಂದಿನ ಪೀಳಿಗೆಗೆ ಇಂಥ ರಾಜಕಾರಣಿ ಯಾವ ರೀತಿಯಾಗಿ ಆದರ್ಶಪ್ರಾಯರು ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಈ ಹಿನ್ನೆಲೆಯಲ್ಲಿ ಈಗ ನಾವು ಬಸವರಾಜ ಹೊರಟ್ಟಿಯವರು ಸಭಾಪತಿಗಳು ಅವ್ರ ಜೊತೆ ಇದ್ದೀವಿ. ಬನ್ನಿ, ಈ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾರೆ ಕೇಳುವ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಅಭಿನಂದನೆಗಳು. ತಾವು ಸುದೀರ್ಘ ರಾಜಕೀಯ ಪಯಣದಲ್ಲಿ 4.5 ದಶಕಗಳನ್ನ ಪೂರೈಸಿದಿರಿ. ಈ ಕನ್ನಡ ನಾಡಿಗೆ, ಕನ್ನಡ ಜನತೆಗೆ ಒಂದ್ ರೀತಿಯಿಂದ ಹೆಮ್ಮೆ ಅನಿಸುತ್ತೆ. ಭಾರತದಲ್ಲಿ ನಿಮ್ದು ಒಂದು ದಾಖಲೆ ಅಂತ ಅನ್ಕೊಂಡಿದ್ದೀನಿ. ಈ ಸುದೀರ್ಘ ರಾಜಕೀಯ ಪಯಣದ ಹಿನ್ನೆಲೆ ಯಾವ ರೀತಿ ಆರಂಭ ಆಯ್ತು ಹೇಳ್ತೀರಾ? ಹಿನ್ನೆಲೆ ನಾನು ಸ್ವಲ್ಪ ತಮಗೆ ಹೇಳ್ಬೇಕಂದ್ರೆ, ನಾನು ಹಿಂದಿನ ಬಿಜಾಪುರ ಜಿಲ್ಲೆ, ಈಗಿನ ಬಾಗಲಕೋಟೆ ಡಿಸ್ಟಿಕ್, ಮುಧೋಳ ತಾಲೂಕು, ಎಡಳ್ಳಿ ಅಂತ ಒಂದು ಹಳ್ಳಿ. ನಮ್ಮ ತಂದೆಯವರು ಮರಾಠಿ ಪ್ರಾಥಮಿಕ ಶಾಲೆ ಶಿಕ್ಷಕರಾಗಿದ್ದರು. ನಾನು ಸಣ್ಣವನಿದ್ದಾಗ ತೀರ್ಕೊಂಡವರು, 9th 10th ಇದ್ದಾಗ. ಅಲ್ಲಿಂದ ನಾವು ಹಳ್ಳಿಯಿಂದ ಬಂದವರು. ಮುಂದೆ 7ನೇ ಅಲ್ಲಿ ಕಲಿತು ಮುಂದೆ ನಮಗೆ ಹೈಸ್ಕೂಲ್ ಇರಲಿಲ್ಲ. ಮುಧೋಳಕ್ಕೆ ಕಾಲೇಜಿಗೆ, ಹುಬ್ಳಿಗೆಲ್ಲ ಬಂದ್ವಿ. ಬಂದಾಗ ನಮ್ಮ ತಾಯಿಯವರು ಪಾಪ ಅವರು ನನ್ನ ಶಿಕ್ಷಣ ಬಗ್ಗೆ ಭಾಳ ಕಾಳಜಿ ವಹಿಸಿದರು. ಶಿಕ್ಷಣವನ್ನು ಮಾಡಿದ್ವಿ. ನಾವು ಕಾಲೇಜಿಗೆ ಬಂದಾಗ ಸ್ಪೋರ್ಟ್ಸ್ಮನ್ ಇದ್ದೆ. ಈ ಇಲೆಕ್ಷನು ಅಂಥದ್ದು ಇಂಥಾರಾಗ ಜನರಲ್ ಎಲೆಕ್ಷನ್, ಕಾಲೇಜ್ ಎಲೆಕ್ಷನ್ನಾಗೆಲ್ಲ ನಿಂತು ಎಲ್ಲ ಮಾಡುವಂಥದ್ದು ಕೆಲಸ ಮಾಡ್ತಿದ್ವಿ. ಮಾಡಿ ಭಾಳ ದೊಡ್ಡದಾದಂಥ ಸರ್ಕಲ್ ಇತ್ತು ನಮ್ಮದು. ಹಿಂದೆ ಹಳ್ಳಿಕೇರಿ ಗುದ್ಲಪ್ಪನವರ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಹೋರಾಟದಲ್ಲಿ ನಮ್ಮ ಲೀಡರ್ಶಿಪ್ ತೊಗೊಂಡಿದ್ವಿ. ಹಂಗೆ ಬರ್ತಾ ಬರ್ತಾ ಆಗಿ ಗ್ರ್ಯಾಜುಯೇಷನ್ ಮುಗೀತಿ. ಮುಗಿದ ನಂತರ ತಾಯಿಯವರಿಗೆ ತೊಂದರೆ ಆಕಿತ್ತು. ನಾನು BPEd ಮಾಡಿದೆ, ಬ್ಯಾಚಲರ್ ಆಫ್ ಫಿಸಿಕಲ್ ಎಜುಕೇಷನ್, ದೈಹಿಕ ಶಿಕ್ಷಕರು. ಮಾಡಿದೆ. ಮಾಡಿದ ನಂತರ LLB ಹಚ್ಚಿದ್ದೆ. ನಾನು ಫಸ್ಟ್ ಇಯರ್ ಮುಗಿ ಸೆಕೆಂಡ್ ಇಯರ್ LLB ಇದ್ದೆ. ಅದೇ ಕಂಪೌಂಡ್ನಾಗ ತಮಿಳ್ನಾಡು ಹೈಸ್ಕೂಲ್ ಒಂದು ಪೋಸ್ಟ್ ಕರೆದ್ರು, ವಾಂಟೆಡ್ ಹಾಕಿದ್ರು, ಹೋದಿವಿ. ದಟ್ ಸ್ಕೂಲ್ ವಾಸ್ ರನ್ ಬೈ ದಿ ಕಾರ್ಪೊರೇಷನ್. KM ಪೊನ್ನಪ್ಪ ಅಂತ ಒಬ್ಬ ಕಮಿಷನರ್ ಇದ್ದ ಕೂರ್ಗಿ. ಅವ್ನು ಮೆರಿಟ್ ಮೇಲೆ ನಮ್ಮನ್ನು ಸೆಲೆಕ್ಷನ್ ಮಾಡಿದ. ಸೆಲೆಕ್ಷನ್ ಆದ ನಂತರ ಕೆಲಸ ಮಾಡಿದ್ವಿ. ಅಲ್ಲೇ ನಮ್ದು ಏನು ಶುರು ಆತಂದ್ರೆ, ಅಲ್ಲಿ ಶಿಕ್ಷಕರಿಗೆ ಭಾಳಷ್ಟು ಅನ್ಯಾಯ ಆಗ್ತಿತ್ತು. ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಶಿಕ್ಷಕರು ಸಂಬಳ ತೊಗೊಂಡಂತ ತಿಂಗಳಿಗೆ ಇಷ್ಟು ಪಗಾರ ಇಷ್ಟು ಇದನ್ನು ಕೊಡಬೇಕಾಯ್ತು ಮ್ಯಾನೇಜ್ಮೆಂಟಿಗೆ. ಅವಾಗ 525 ರೂಪಾಯಿ ಪಗಾರ ಇಲ್ಲ. ಅದು 525 ಕೆಲವರು 25 ಕೊಡ್ತಿದ್ರು, ಕೆಲವರು 50 ಕೊಡ್ತಿದ್ರು. ಒಟ್ಟು ಎಲ್ಲ ಕಡ್ಡಾಯ ಮಾಡಿದ್ರು. 90% ಮ್ಯಾನೇಜ್ಮೆಂಟ್ನವ್ರು ಈ ಥರದ್ದು ಇದ್ರು. ಆಮೇಲೆ ಡಿಪಾರ್ಟ್ಮೆಂಟು ಟೀಚರ್ಸ್ ಅವಾಗ ಸಂಘಟನೆ ಹೆದರ್ತಿದ್ರು. ಆ ಡಿಪಾರ್ಟ್ಮೆಂಟ್ ಹರಾಸ್ಮೆಂಟ್ ಮಾಡಿದ್ರು, ಎಲ್ಲ ನಡೆದಿತ್ತಿದ್ರು. ಅವಾಗ ನಾವು ಸ್ವಲ್ಪ ಕಾಲೇಜೆಲ್ಲ ಮುಂದಾಳ ತೋಯ್ತಾವ. ಶಿಕ್ಷಕ ಆಗಿ ಬಂದು ನೋಡ 68 ಮಂದಿ ಸ್ಟಾಫ್ ಲೆಮನ್ ಹೈಸ್ಕೂಲ್. ಅಲ್ಲೇ 3 ಗ್ರೂಪ್, ಸೀನಿಯರ್ ಒಂದು, ಮಿಡಲ್ ಒಂದು, ಜೂನಿಯರ್ಸ್ ಒಂದು ಇತ್ತು. ಅವಾಗ ನಾವು ಅಲ್ಲೆಲ್ಲ ಆಗುತ್ತಿರುವಂಥ ಅನ್ಯಾಯವನ್ನು ಹೋರಾಟ ಮಾಡೋಕ್ಕೆ ಒಂದು ಸಂಘಟನೆಯನ್ನು ಕಟ್ಟಿದ್ವಿ. ಸಂಘಟನೆಯನ್ನು ಲೈಕ್ ಮೈಂಡೆಡ್ ಜನ ಕೂಡ ಸಂಘಟನೆಯನ್ನು ಕಟ್ಟಿ, ಯಾಕೆ ಸಂಘಟನೆ ಬಂತು ಅಂತ ವಿಸ್ತಾರವಾಗಿ ಸ್ವಲ್ಪ ಹೇಳ್ತೀನಿ, ನೀವು ಎಲ್ಲಿ ಕಟ್ ಮಾಡ್ಬೋದು. ಅಲ್ಲಿ 3 ಗ್ರೂಪ್, 68 ಮಂದಿ ಸ್ಟಾಫ್ ಲೆಮನ್ ಹೈಸ್ಕೂಲ್ದಾಗ. 45 ವರ್ಷ ಮ್ಯಾಗಿಂದ ಅವ್ರ ಈ ಕಡೆ ಅವರು ಒಂದು ದೊಡ್ಡದೊಂದು ಟೇಬಲು ಆ ಕಡೆ. 45ರಿಂದ 30 ವರ್ಷದಾಗಿ ಒಂದು ಗ್ರೂಪ್ ನಡು. ಅದಕ್ಕೆ ಕೆಳಗೆ ನಾವೆಲ್ಲ ಜೂನಿಯರ್ಸ್, ನಾವು ಈ ಕಡೆ ಬಂದ್ವಿ. ಅಲ್ಲಿ ಭಾಳ ಮಜಾ ಇತ್ತು. ಅಲ್ಲಿ ಅಶೋಕ್ ಹೋಟ್ಲ್ ಅಂತಿತ್ತು, ಅದು ನಂಬರ್ 1 ಹೋಟ್ಲು. ಸೀನಿಯರ್ಸ್ ಎಲ್ಲ ಇದು ರಿಸೆಸ್ ಬಿಟ್ಟಾಗ ಅಲ್ಲಿ ಹೋಗಿದ್ರು. ಮಧ್ಯಮ ಕೃಷ್ಣ ಭವನ ಅಂತಿತ್ತು, ಅಲ್ಲಿ ಹೋಗಿದ್ರು. ನಾವು ಲಾಸ್ಟ್ ಇದ್ದವ್ರು ಮೀನಾಕ್ಷಿ ಭವನ ಅಂತೇಳಿ 10 ಪೈಸಕ್ಕೆ ಒಂದು ಕಪ್ ಟೀ, ಒಂದು ಮಿರ್ಚಿ ತಿಂದು ಬರ್ತೀವಿ, ಅಲ್ಲಿ ಹೋಗಿದ್ವಿ ನಾವು. ಒಂದು ದಿವಸ FS ಹಿರೂರ್ ಅಂತ ಒಬ್ಬರು ಮಾಸ್ತರು, ಅವರು MA LLM
ಎಡ್ ಅವ್ರದ್ದು. ಇಂಗ್ಲೀಷ್ದಲ್ಲಿ ಭಾರಿ ಎತ್ತಿದ ಕೈ ಅವ್ರದ್ದು. ಅವ್ರು ಇಂಗ್ಲೀಷು ಮತ್ತು ಇಂಗ್ಲೀಷ್ ಮೀಡಿಯಮ್ಗೆ ಕಲಿಸ್ತಾರೆ ಸೋಷಿಯಾಲಜಿ. ಒಂದು ದಿವ್ಸ ಏನಾತಂದ್ರೆ ಹಿಂಗೆ ಟೇಬಲ್ ಮೇಲೆ ಭಾಳ ಮಾತಾಡೋ ಕೂಡ 6 ತಿಂಗಳ ಪರೀಕ್ಷೆದಲ್ಲಿ ಒಂದು ಹುಡುಗಗೆ 36 ಮಾರ್ಕ್ಸ್ ಇದ್ದಿದ್ದು. ಅವ್ನು ಹಿಂಗೆ ಮಾತಾಡೋದು ಬರ್ಕೊಳ್ಳೋದು ಮೇಲೆ 26 ಬರ್ಬಿಟ್ಟು ಅವ್ನು ಫೇಲ್ ಆಗಿದ್ದ. ಫೇಲ್ ಅಂತ ತೋರಿಸಿದ್ರು. ಅದನ್ನು ಪೇರೆಂಟ್ಸ್ ಬಂದು ಕಂಪ್ಲೇಂಟ್ ಮಾಡಿದ ಕೂಡಲೇ ಅಲ್ಲೇ ಡೆಪ್ಟಿ ಕಮಿಷನರ್ ಇದ್ದೊಬ್ಬ ಅವನ ಮಗ ಭಾಳ ಉಡಾವತನ ಮಾಡೋದಕ್ಕೆ ಇವರು ಅವನು ಸರಿ ಹೊಡಿತಿದ್ರು. ಆ ಒಂದೇ ಮೇಲೆ ಅವ್ನು ಸಸ್ಪೆಂಡ್ ಮಾಡಿಬಿಟ್ಟು. ಸಸ್ಪೆಂಡ್ ಮಾಡಿದ್ರೆ ನಿಮಗೆ ಒಬ್ಬರು ಟೀಚರ್ಸ್ ಅವ್ನು ಸನಿಯಕ್ಕೆ ಬರಲಿಲ್ಲ. ಒಬ್ಬರೇ ಕೂತ್ಕೊಂಡ್ರು. ನಾನು ರಿಸರ್ಚ್ ಬಿಟ್ಟಾಗ ನನಗೆ ಗೊತ್ತಾಯ್ತು, ಹೋದೆ. ಯಾಕ್ರಿ ಸರ್ ಬರ್ರಿ, ಬಸವರಾಜ್ ಪ್ಲೀಸ್ ಹೋಗ್ರಿ, ಬರಬೇಡ್ರಿ ಪ್ಲೀಸ್. ಅಷ್ಟು ಹಿಡಿತಾ ಇತ್ತು ಅವ್ರು, ಹಿಡಿತಿತ್ತು ಮತ್ತೆಲ್ಲ ಹೆದರ್ತಿದ್ರು. ನೀವು ಹೋಗಪ್ಪ ದಯಮಾಡಿ ಬಂದು ಹೋಗಿ ನೀವು. ಯಾಕೆ ಸರ್ ಏನಂತ ನಾನು ಕೇಳಿಲ್ಲ. ಅವ್ರ ರಟ್ಟಿ ಒಳಗೆ ಕೈ ಹಾಕೊಂಡು ಬರ್ರಿ ನೀವು ಚಹಾ ಕುಡಿಯೋಕು ಅಂತ ಕರ್ಕೊಂಡು ಹೋಗಿ ಅವ್ರು ಮಾಡಿದ ಕೂಡಲೇ ಅವಾಗ ಎಲ್ಲರಿಗೂ ಸ್ವಲ್ಪ ಇದಾಗ್ತದೆ. ಅಷ್ಟೊಂದು ಒಂದಿಟ್ಟು ಟೀಚರ್ಸ್ ಅಲ್ಲಿ ಎಲ್ಲ ಕೂಡ್ತಿದ್ರು, ಸಂಘಟನೆ ಮಾಡಿದೆವು. ಇನ್ನೊಂದು ಬಾಲ್ಯ ಡೆತ್ ಒಂದು ಕೇಸ್ ಇತ್ತು. ಇಂಥವು ಈ ಮಂತ್ಲಿ ಕೊಡುವಂಥದ್ದು ಬಂದ್ ಮಾಡಿದ್ವಿ. ಅವ್ನು ಡಿಸ್ಮಿಸ್ ಮಾಡಿದ್ರು. ಅಂದ್ರೆ ಅವ್ರಿಗೆ ಚಂದ ಆಯ್ತು ಕೊಡ್ಬೇಕಾಗಿತ್ತು. ಹೌದು, ಅಂದ್ರೆ ಪಗಾರ ನೀವು ತೊಗೊಂಡಿರ್ತೀರಿ. ಚೆಕ್ ಸಿಸ್ಟಮ್ ಇತ್ತದು. ಇವ್ರ ಬ್ಯಾಂಕಿಗೆ ಇವ್ರ ಅಕೌಂಟ್ ಬರ್ತಿತ್ತು. ಬ್ಯಾಂಕ್ನಾಗ ತೆಗೆದು ಇವ್ರು ಅವ್ರಿಗೆ ಕೊಡ್ಬೇಕು ಮ್ಯಾನೇಜ್ಮೆಂಟಿಗೆ. 90% ಮ್ಯಾನೇಜ್ಮೆಂಟ್ಗಳು ಹಿಂಗೆ ತಗೋತಿದ್ವು. ಅವಾಗ ನಾವು ಹೋರಾಟ ಮಾಡುತ್ತಾ ಅದು ಒಂದು ರೀತಿಯಿಂದ ಲಂಚ ತರನೇ ಲಂಚ. ಅದು ಅಂದ್ರೆ ಮ್ಯಾನೇಜ್ಮೆಂಟ್ ಅವ್ರಿಗೆ ಅದು ರೂಲ್ ಅದು ಮಾಡ್ತಿದ್ರು. ನಾವು ದೊಡ್ಡ ಹೋರಾಟ ಮಾಡಿ ಅವಾಗೊಂದು ನಮ್ಗಿಂತ ಹಿಂದೊಬ್ಬರು SI ಶೆಟ್ಟರ್ ಅಂತ MLC ಇದ್ರು, ಅವ್ರ ಕಡೆ ಹೋದೆವು. ಅವ್ರು ಹೋದಾಗ ಅವ್ರು ನಮಗೆ ಬೈದು ಕಳಿಸಿದ್ರು, ಟೀಚರ್ಸ್ ನೀವೆಲ್ಲ ಸರಿ ಇಲ್ಲ, ತಪ್ಪು ಮಾಡಿರ್ಬೋದು, ನೀವು ಹೋಗಿ ಅಲ್ಲಿ ಏನೇನು ಮಾಡ್ಕೊರಿ ಅಂತ ಹೇಳಿದ್ರು. 2 ಕೇಸ್ ಆಗಿದ್ದು ಅವಾಗ. ನಾವು ಭಾಳ ಹೋರಾಟ ಮಾಡಿ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ವಿ. ಆವಾಗ ಪ್ರಿನ್ಸಿಪಾಲ್ ಸಂಘಟನೆ ಬೇರೆ, ಹೆಡ್ ಮಾಸ್ಟರ್ದು ಬೇರೆ, ಅಸಿಸ್ಟೆಂಟ್ ಟೀಚರ್ ಬೇರೆ, PE ಟೀಚರ್ಸ್ ಬೇರೆ, ಕ್ಲಾರ್ಕ್ ಬೇರೆ, ಹಿಂಗೆಲ್ಲ ಇದ್ದು. ಇವೆಲ್ಲವನ್ನು ತೆಗೆದು ನಾವು ರಾಜ್ಯ ಕರ್ನಾಟಕ ಮಾಧ್ಯಮಿಕ ಶಾಲಾ ನೌಕರ ಸಂಘ ಪ್ಯೂನ್ ಹಿಡ್ಕೊಂಡು ಪ್ರಿನ್ಸಿಪಾಲ್ ಒಂದರಲ್ಲೇ ಹೋರಾಟ ಮಾಡಿದ್ವಿ ನೋಡಿ. ಆ ಹೋರಾಟ ನಮಗೇನಂದ್ರೆ ದೊಡ್ಡ ಹೋರಾಟ ಆಯ್ತು. ಆ MLC ವಿರುದ್ಧ ಹೋರಾಟ ಮಾಡಿದ್ವಿ, ಸರ್ಕಾರ ವಿರುದ್ಧ ಮಾಡಿದ್ವಿ. ಮುಂದೆ ಇಲ್ಲಿ ಮಾಸ್ಟರ್ ಡಿಗ್ರಿಗೆ ಬಂದೆ, ಜ್ಞಾನ ಭಾರತಿಗೆ. ಡಿಗ್ರಿ ಮುಗಿಸ್ಕೊಂಡು ಹೋದಾಗ ಅಲ್ಲಿ 79 ಮುಗಿಸ್ಕೊಂಡು 80 ಎಲೆಕ್ಷನ್ ಬಂತು. ಒಟ್ಟು ಮೀಟಿಂಗ್ ಕರೆದು ಟೀಚರ್ಸ್ ಯಾರು ನಿಲ್ಲಬೇಕು ಅವ್ರ ವಿರುದ್ಧ, ಒಟ್ಟು ಸೋಲಿಸ್ಬೇಕು. ಶಿಕ್ಷಕರ ಮತಕ್ಷೇತ್ರ ಎಷ್ಟು ಟೀಚರ್ ಕಾನ್ಫಿಡೆನ್ಸ್ ಅದು ನಿಲ್ಲಬೇಕು ಅಂತ ತಿಳ್ಕೊಂಡು ಅವತ್ತಿಂದ ನೀವು ಇವತ್ತಿನವರೆಗೂ ಅದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿನೇ ನೀವು ಏನು ಸದಸ್ಯರಾಗಿದ್ದೀರಿ. ಅದನ್ನ ಬಿಟ್ಟು ಅದು ದಾಖಲೆ ಅದನ್ನ ಬಿಟ್ಟು ಎಲ್ಲಿ ಹೋಗಿಲ್ಲ. ಅಂದ್ಕೂಡಲೇ ಸಂಘಟನೆ ಕಟ್ಟಿ ಹೋರಾಟ ಮಾಡಿದ್ವಿ. ಆ ಹೋರಾಟದ ಮುಖಾಂತರ ಅವ್ರು ಎಲೆಕ್ಷನ್ ಬಂದಾಗ 1200 ಜನ ಟೀಚರ್ಸ್ ಕೂಡಿದ್ರು. ನಾವು ನಿಲ್ಲಿ ಯಾರು ಅಲ್ಲೇ ಅಂದರು. ಕಡಿಕೊಬ್ರು ಯಾರು ಬಸವರಾಜ್ ಹೊರಟ್ಟಿ ಅವ್ರು ನಿಲ್ಲಿ, ಯಾಕೆ ಅವರೆಲ್ಲ ಹೋರಾಟ ಮಾಡ್ತಾರೆ, ಅಧ್ಯಕ್ಷ ಆಗ್ಯಾರ, ಅವರೆಲ್ಲ ಮನೆಯಿಂದ ಸರಿ ಇದ್ದಾರೆ ಎಲ್ಲ ಹಂಗೆ ಅಂತ ಚಪ್ಪಾಳೆ ಹಿಡಿದ್ರು. ಎಲ್ಲರೂ ಬಂದು ಕರ್ಕೊಂಬಂದರು, ಡಯಾಸ್ ಮೇಲೆ ಕೂಡಿಸಿದ್ರು, ಚಪ್ಪಾಳೆ ಹಿಡಿದು ನಮ್ಮ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿಬಿಟ್ರು. ನಿಮ್ಮ ಹೆಸರು ಆಯ್ಕೆ ಮಾಡಿದ್ರು. ನಾವು ಏನು ವಿಚಾರ ಮಾಡಲ್ಲ, ಹುಂಬತನ ಎಸ್ ಅಂದ್ಬಿಟ್ಟೆ. ಅದು ಪೇಪರ್ದಾಗ ಬಂದಿತ್ತು ಒಂದ್ಸರಿ. ಅದು ನಮ್ಮ ಹಳ್ಳಿಗೆ ನಮ್ಮ ತಾಯಿಯವ್ರಿಗೆ ಹೋದ ಸುದ್ದಿ. ಸಂಯುಕ್ತ ಕರ್ನಾಟಕದಲ್ಲಿ ಬಂದಿತ್ತು ಸಂಯುಕ್ತ ಕರ್ನಾಟಕ ಬಂದಿತ್ತು. ಅದು ಒಂದೇ ಪೇಪರ್ ಓದ್ತಿತ್ತು. ಅವರು ಬಂದ ಕೂಡಲೇ ಅದು ಹಳ್ಳಿಯಾಗ ಹೋದವರು ಅದನ್ನ ಓದಿ ನಮ್ಮ ಮನೆಗೆ ಹೋಗಿ, ಏನಮ್ಮ ಗುರಮ್ಮ ನಿನ್ನ ಮಗ ಚುನಾವಣೆ ನಿಲ್ತಾನೆ, ಅದಷ್ಟು ಹೊಲ ಮಾರಿ ಕಾಣೋದು. ಆಕಿ ಇನ್ನೋಸೆಂಟ್ ಮನುಷ್ಯಾಳು. ಆಕಿ ಭಯಂಕರ ಶಾಕ್ ಆಗಿ ಮುಂದೆ ಗತಿ ಏನಂತ ತಿಳ್ಕೊಂಡು ಹೇಳಿ ಆಕಿ ಕಡೆಕ ಟ್ರಂಕ್ ಕಾಲ್ ಸಿಸ್ಟಮ್ ಇದು. ಫೋನ್ ನಮ್ಮ ಮೊಬೈಲ್ ಏನು ಇರಲಿಲ್ಲ. 65ನೇ ಇಸ್ವಿ, 66ನೇ ಇಸ್ವಿ, 68 ಮಟ ಇದ್ದು. ಫೋನ್ ಮಾಡಿ ಕೊಟ್ಟ ನಮ್ಮ ಊರನ ಒಬ್ಬ ಕರೆದ ನಾನು ಫೋನ್ ಮಾಡಿ, ಟ್ರಂಕ್ ಕಾಲ್ ಬಂದು ಬರ್ರಿ ಅಂತ ಹೋದ್ರು. ನಮ್ಮ ಮದರ್ ಏನಿಲ್ಲ, ನಾವು ಉರ್ಲಾಕೊಳ್ತೀನಿ ಅಂತ ಹೇಳ್ಬಿಟ್ರು. ಒಮ್ಮೆ ನೀ ಎಲೆಕ್ಷನ್ ಇತ್ತು ಉರ್ಲಾಕೋತೀನಿ ನಾನು. ನಿಮಗೆ ಬೆದರಿಕೆ ಆಗ್ಬಿಟ್ರು. ಹೆದರ್ಕೊಂಡು ಅವ್ರು ಪಾಪ ಅವ್ರಿಗೆ ಏನು ಗೊತ್ತಿಲ್ಲ. ಎಲೆಕ್ಷನ್ ನಿಲ್ಬೇಕಂದ್ರೆ ನಮ್ಮಲ್ಲಿ ಅಜಯ್ ಶರ್ನಾಯ್ಕ ಇದ್ದಲ್ಲ, ಶರ್ನಾಯ್ಕನ ದೊಡ್ಡಪ್ಪಿದ್ದ. 4-5 ಎಲೆಕ್ಷನ್ 400 ಎಕರೆ ಹೊಲ ಮಾರ್ಕೊಂಡಿದ್ದ, ಸೋತಿದ್ದ. ಅದೆಲ್ಲ ಗೊತ್ತಿತ್ತು. ಹೊಲ ಮನೆ ಎಲ್ಲ ಮಾರಿದ್ರು. ಅಂದ್ರೆ ಅವತ್ತಿನ ಕಾಲದಲ್ಲಿ ರಾಜಕಾರಣಿ ಆಗ್ತಾನೆ, ರಾಜಕಾರಣಕ್ಕೆ ಹೋಗ್ತಾನೆ ಅಂದ್ರೆ ಅವನು ಹಾಳಾಗ್ತಾನೆ ಹಂಗಾಯ್ತದ. ಅಂದ್ರೆ ಯಾರು ದುಡ್ಡು ತಿಂತಿದ್ದಿಲ್ಲ ಅವಾಗ. ರಾಜಕಾರಣದವರು ಭ್ರಷ್ಟಾಚಾರ ಇರ್ತಿದ್ದಿಲ್ಲ. ಜೋಬಿಂದ ಹಾಕ್ಬೇಕಾಗಿ ದುಡ್ಡು ಖರ್ಚು ಕೈಲಿ ಮಾಡೋದು, ದಿವಸ ಜನ ಬಂದವರು ಚಹಾ ಕುಡಿಸೋದು, ಊಟ ಮಾಡಿಸೋದು, ಇವೆಲ್ಲ ಮಾಡ್ತೀವಿ. ಅವಾಗಿನ ಅವ್ರು ಯಾರು ಹಿಂಗೆ ಭ್ರಷ್ಟಾಚಾರ ಅನ್ನೋದು ಒಬ್ಬರು ಇರಲಿಲ್ಲ ಅವಾಗ. ಹಿಂಗಾದಾಗ ಅದು ಕಡೆಗೆ ನನಗೆ ಶಾಕ್ ಆಯ್ತು.
ಹಂಗೆ 8:30 ಫೋನ್ ನಿಂತು 9:30 ಬಿಟ್ಟೆ. 10 ಗಂಟೆ ಸೋಲಾಪುರ ಬಸ್ ಇತ್ತು, ಊರಿಗೆ ಹೋದೆ. ನಮ್ಮ ತಾಯಿ ಪಾಪ ಅಂತೆಲ್ಲ ನಾ ಬಸ್ ಸ್ಟ್ಯಾಂಡ್ಗೆ ಇಳಿದೆ. ಒಂದು 20 ಮಂದಿ ನಿಂದು ಬಂದರು. ಬಂದು ಅವ್ರು ಈ ಕ್ರಿಮಿನಲ್ ಯಾರು ಇರ್ತಾರಲ್ಲ, ಜೈಲಿಗೆ ಹಾಕಿದವರು, ಮರ್ಡರ್ ಮಾಡಿದವರು, ಹಾಗೆಲ್ಲ 20 ಮಂದಿ ಬೆನ್ನತ್ತಿ ಬಸಪ್ಪ ತಿರಳ್ಳ ಬಸಪ್ಪ ಚುನಾವಣೆ ನಿಲ್ತಿ, ಬಸ್ಸು ಚುನಾವಣೆ ನಿಲ್ತಿ, ಬೆಣ್ಣೆ ಎತ್ಕೊಂಡು ಹಂಗೆ ಮಂದಿ ಯಾರ್ಯಾರು ಕೊಡ್ತಾ 50 ಮಂದಿ ಮಣಿ ಮಠ ಬಂದುಬಿಟ್ರು. ದೊಡ್ಡ ನ್ಯೂಸ್ ಅದ ಅವರು. ಜಸ್ಟ್ ಒಂದು ಪೇಪರ್ನಲ್ಲಿ ಒಂದು ಹೆಸರು ಬಂದದಕ್ಕೆ ಮನೆಗೆ ಹೋಗ್ತೀನಿ. ಹಿಂಗೆ ಅಡ್ದೂರು ಮನೆ ಇತ್ತು, ಹಿಂಗೆ ಕಾರ್ನರ್ ಇತ್ತು. ಹೋಗಿನಿ, ಒಂದು 50 ಮಂದಿ ಹೆಣ್ಮಕ್ಳು ಕೂಡ ಜೋರು ಸತ್ತವ್ರ ಮನೆ ಅಳವಂಗೆ ಅಳಾಕತ್ತಿದ್ರು. ನಾನು ನಮ್ಮ ಮದರ ಸತ್ಲು ಅಂತ ತಿಳ್ಕೊಂಡು ಅಂಜಿ ಎದಿರ ಬದ್ದು ಹೋಗ್ತೀನಿ. ಕಂಬಕ್ಕೆ ಕುತ್ಕೊಂಡಿದ್ದು. ಬಂದು ನೋಡ್ಯವ ನಮ್ಮ ಮನೆ ಹಾಳು ಮಾಡೋ, ಬಂದು ನೋಡ ಹಿಂಗೆ ಹಾಳಾಗ್ತಿದ್ಲು. ಎಲ್ಲ ಸಮಾಧಾನ ಹೇಳಿದೆ. ಈ ಇಲೆಕ್ಷನ್ ಇಲ್ಲ ಅಂತ ನನಗೆ ವಚನ ಕೊಟ್ಟು, ಆಯ್ತು ವಚನ ಕೊಟ್ಟೆ, ಕೈ ಮೇಲೆ ಕೈ ಹಾಕಿ ನೀವು ಇಲ್ಲ ನಿಲ್ಲಂಗಿಲ್ಲ ಅಂತ ಹೇಳಿದ್ವಿ. ಅವತ್ತೊಂದು ದಿವಸ ಇದ್ದೀವಿ, ಮರುದಿವ್ಸ ಬಂದೀವಿ. ಬಂದ ನಂತರ ಇಲ್ಲಿ ಅವಾಗ ಬಳ್ಳಾರಿ, ಶಿವಮೊಗ್ಗ, ರಾಯಚೂರು, ಹಳೆ ಧಾರವಾಡ 4 ಜಿಲ್ಲಾ ಕಾನ್ಸ್ಟಿಟ್ಯೂನ್ಸಿ. ಅವಾಗ ನಾನು ರಾಯಚೂರು ಮತ್ತು ಶಿವಮೊಗ್ಗ ನೋಡಿರಲಿಲ್ಲ. ಅವಾಗ ಶಾಂತವೇರಿ ಗೋಪಾಲ್ ಗೌಡ್ರು ಇದ್ರಲ್ಲ, ಅವಾಗಿದ್ದರು. ಅವ್ರ ನಮಗೇನು ಗೊತ್ತಿಲ್ಲ, ಅವ್ರು ಇಲ್ಲಿದ್ರು ಅವರು ಅಸೆಂಬ್ಲಿಯಾಗ. ನಾವು ಹೋದೆ. ಇಲ್ಲಪ್ಪ ನಮ್ಮ ಮನ್ಯಾಗ ಹಿಂಗಂತ ಅಂತ. ಏನು ರೀ ಸಂಘಟನೆ ಏನದು, ಸಾವಿರಾರು ಲಕ್ಷ ಟೀಚರ್ಸ್ ಪರಿಸ್ಥಿತಿ, ನಾಳೆ ಹಿಂಗೆ ಮಾಡಿದ್ರ ಮುಂದೆ ನಮ್ಮ ಸಂಘಟನೆ ಗತಿ ಏನು, ನಾವೆಲ್ಲ ಅದನ್ನು ಸ್ಟ್ರೈಕ್ ಮಾಡ್ತೀವಿ ಹಂಗೆ ಹಿಂಗಂತ ಅವ್ರು ಗಲಾಟೆ ಮಾಡಿದ್ರು. ಆಯ್ತು ನಡಿ ಮತ್ತಿನ್ನೇನು ಮಾಡೋದು, ಹಂಗೆ ವಾದಿವಿ. ಶಿವಮೊಗ್ಗದ ನಾಮಿನೇಷನ್ ಕೊಡಿತ್ತು. ಕೆಂಗಲ್ ಹನುಮಂತನ ಹಳೆಯ ತಿಮ್ಮೇಗೌಡ ಅಂತ DC ಇದ್ದ. ಭಾರಿ ಅವಾಗ DC ಅಂದರೆ ಏನು ನೋಡೋಂಗೈತಿ, ಟೈಗಿ ಸೂಟ್ ಹಾಕೊಂಡು. ಅದು ನಾಮಿನೇಷನ್ ಕೊಟ್ಟು ಬಂದೀವಿ. ಬಂದಂತ ಅದು ಊರಾಗ ಹೇಳಿದ್ವಿ, ಪೇಪರ್ ನಮ್ಮ ಮನೆಯಾಗ ಎಲ್ಲಿ ಒಯ್ಯಬೇಡ್ರಿ ಹೇಳ್ಬೇಡ ಅಂತ ಹೇಳಿದ್ವಿ. ಬಂದು ನಿಂತೀವಿ, ಚುನಾವಣೆ ನಿಂತೀವಿ. ಕೋಣಂದ ಲಿಂಗಪ್ಪ ಕಾಂಗ್ರೆಸ್ ಕ್ಯಾಂಡಿಡೇಟ್, ಒಬ್ಬ ಮಲ್ಲಪ್ಪ ಅಂತ DPI ವಾಲಂಟಿ ಟೈಮ್ ತೊಗೊಂಡಿದ್ದಾವ ಇಲ್ಲಿ ಪ್ರೈಮರಿ ಸೆಕೆಂಡ್ರಿ. ಬಸನಗೌಡ ಒಬ್ಬ MP ಶಿವಮೊಗ್ಗದ. 7 ಮಂದಿ ನಿಂತಿದ್ರು. ಚುನಾವಣೆ ನಡೆದಾಗ ಪೇಪರ್ಗೆಲ್ಲ ಬರ್ತಿತ್ತು ಅವಾಗ ನಮ್ಮ ಹೋರಾಟ. ಅವಾಗ ಏನು ಹಿಂಗೆ ಇರಲಿಲ್ಲ, ಎಡಿಷನ್ಗೆ ಏನಿಲ್ಲ. ಏನಾರು ಬಂದು ದೊಡ್ಡ ಹೋರಾಟ ಪೇಪರ್ ಫ್ರಂಟ್ ಲೈನಿಗೆ ಹೋದ್ರು. ಎಲ್ಲಿ ಹೋಗ್ತೀನೋ ಅಲ್ಲಿ ಹೋದಾಗೆಲ್ಲ ಈ ಹುಡುಗ ಅಡ್ಡಿಲ್ಲ, ಹೋರಾಟ ಮಾಡ್ತಾನೆ, ಯಾರ್ಯಾರು ಕುಡಿದು ಒಂದು ಚಾನ್ಸ್ ಕೊಡು ಅಂತ ತಿಳ್ಕೊಂಡು ಹೇಳಿ ಮಾಡಿ ಅವರು ವೋಟ್ ಹಾಕಿದ್ರು. ಗೆದ್ರಿ. ವೋಟ್ ಹಾಕಿದ ಕೂಡಲೇ ಗೆದ್ದುಬಿಟ್ಟೆ ನಾವು. ನಮ್ಮ ನಂಬಿಕೆನೂ ಇಲ್ಲ, ಮತ್ತು ನಾ ಏನು ಗೆಲ್ತೀವಂತೂ ಚುನಾವಣೆ ಏನು ನಾವು ಸುಮ್ಮನೆ ನಿಲ್ಲುವುದು, ಹುಡುಗಾಟಿಕೆ ಮಾಡಿದ್ರು ನಿಂತೀವಿ. ಅದು ಆಕಸ್ಮಿಕವಾಗಿ ಗೆದ್ದುಬಿಟ್ಟೆ. ಗೆದ್ದ ನಂತರ ಬಸವರಾಜ ಸರ್ ಚೇರ್ಮನ್ ಸಭಾಪತಿ ಬಂದು ಜುಲೈ 3ಕ್ಕೆ ಓದ್ ತೊಗೊಂಡು ಅವ್ರು ಜುಲೈ 30ಕ್ಕೆ ಟರ್ಮು ಹಿಂದಿನ ಅವ್ರು ಕ್ಲೋಸ್ ಆಗಿತ್ತು. ಬಂದು ಸದನ ಅಟೆಂಡ್ ಆದ. ನಾನು ಪೂಜಾರ ಅಂತೇಳಿ ಬೆಳಗಾವಿ MLC ಇದ್ರು. ಅವರು ಬಸವರಾಜೇಶ್ವರಿ ಅವರು. ಅವಾಗ ನೀವು BA ಮಾತ್ರ ಮುಗಿಸಿದ್ರ ಅಥವಾ ಎಲ್ಲ ಮುಗಿಸಿದ್ದೆ. MPED ಮುಗಿಸಿದ್ದೆ. ಅವಾಗೆಲ್ಲ ಅಸಿಸ್ಟೆಂಟ್ ಟೀಚರ್ ಅಂತ ಇರ್ತಿದ್ದೆ. ಹಿಂಗೆ ಫಿಸಿಕಲ್ ಎಜುಕೇಷನ್ ಸಹಾಯಕ ಶಿಕ್ಷಕರು ಹಂಗಾವಡ ಇರ್ತಿತ್ತು. ಬಂದಾಗ ಮುಂದೆಲ್ಲ ಇಲ್ಲಿ ನೋಡ್ಕೊಂಡು ನಾವು ಬರ್ತಿದ್ವಿ. ರಾಮಕೃಷ್ಣ ಹೆಗಡೆ ಅವ್ರು ನೋಡೋಕೆ ಇಲ್ಲಿ ಬರ್ತಿದ್ವಿ. ಅವಾಗ ಸ್ವಲ್ಪ ಬೆಂಗಳೂರಾಗಿದ್ವಲ್ಲ, MPED 2 ವರ್ಷ. ಇಲ್ಲೆಲ್ಲ ರಾಜಕೀಯ ಮಂದಿ ಸ್ವಲ್ಪ ವೀರಣ್ಣ ಮತ್ತಿಕಟ್ಟಿತ್ತು ML ಇದ್ದ, ಅವ್ನ ರೂಮ್ನಾಗ ಇರ್ತಿದ್ವಿ. ಬಾಗಲಕೋಟೆ ಇಲ್ಲ ಧಾರವಾಡದವ್ರಿ. ಆಮೇಲೆ ನಾಯಕ್ ಅಂತ ತಿಳ್ಕೊಂಡೇಳಿ ಗೋಕಾಕ್ ML ಇದ್ದ, ಅವ್ರು ರಿಸರ್ವ್ ಇತ್ತು. ಅದು ಅವ್ನು 4ನೇ ನಂಬರ್ ಅಲ್ಲಿ ಇರ್ತಿದ್ವಿ. ಹಿಂಗೆಲ್ಲ ಬರ್ತಿದ್ವಿ. ಅದು ಬರೋದು ಗೊತ್ತಿತ್ತು ನಮ್ಗೆ. ನೀವು MLC ಆಗಿ ಓದ್ ತಗೊಂಡಾದ ಬಳಿಕ 80ರ ದಶಕದಲ್ಲಿ 87 ಜುಲೈ 3 83ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ರಾಜ್ಯದ ಮೊದಲ ಸಮ್ಮಿಶ್ರ ಸರ್ಕಾರ ಬಂದಿರುತ್ತೆ. ಒಂದ್ಸಲಿ ನೀವು ಅವ್ರ ಎದುರಿಗೆ ಬಂದಿರ್ತೀರಿ, ಅವಾಗ ನಿಮ್ಮನ್ನ ಕರೆದು ಏನೋ ಬೈತಾರೆ, ಒಂದು ಸುದ್ದಿ ಮಾತೇನೋ ಹೇಳಿದ್ರು ಅಂತ ಕೇಳಿದ್ದೆ ನಾನು. ಏನದು ಘಟನೆ? ಗುಂಡೂರಾಯರು ಮುಖ್ಯಮಂತ್ರಿ ನಾ ಬಂದಾಗ, ಗುಂಡೂರಾಯರ ಪೀರಿಯಡ್ ಹೋತು. 83ಕ್ಕೆ ರಾಮಕೃಷ್ಣ ಹೆಗಡೆ ಬಂದರು. ಬಂದ ನಂತರ ಗಂಗಾಧರ ಗೌಡತ್ತೊಬ್ಬರು ಯೂತ್ ಸರ್ವಿಸ್ ಮಿನಿಸ್ಟರ್ ಗುಂಡೂರಾವ್ ಕಾಲಕ್ಕೆ. ಅವರು ನಾವು ಫ್ರೆಂಡ್ಸ್. ನಾವೊಂದು ಟೀ ಶರ್ಟ್ ಇತ್ತು ನಂದು. ವಾಕಿಂಗ್ ಹೋಗೋದು ಭಾಳ ನನ್ನ ಕ್ರೇಜಿ ಭಾಳ. ಚಪ್ಪಲು, ಶರ್ಟು, ವಾಚ್ ಕ್ರೇಜಿ ಭಾಳ. ಇದನ್ನ ಬಿಟ್ಟು ಬೇರೆ ಏನಿಲ್ಲ. ಇದು ಟೀ ಶರ್ಟ್ ಭಾಳ ಚಲೋ ಎಲ್ಲಿ ತಂದಿದ್ದೀನಿ. ಬ್ರಿಗೇಡ್ ರೋಡ್ನ್ಯಾಗ 3ನೇ ನಂಬರ್ ಅಂಗಡಿ ಆಯ್ತು, ಹೋಗಂದಿ. ಅಂತ ಹೋದ, ಮತ್ತು ವಾಪಸ್ ಕರ್ದ. ನೀ ಹಾಕೊಂಬ ಅದನ್ನು ಹೋಗೋಣಂತ. ಅದೇ ಇಲ್ಲ ಹುಡುಕ್ಯಾಡ್ದಾಕೈತಿ ಬಾ ಅಂದೆ. ಆದ ಫ್ರೆಂಡ್ಸ್ ಹಾಕ್ಕೊಂಡು ಹೋದಿವಿ. ರಾಮಕೃಷ್ಣ ಹೆಗಡೆ ಅವ್ರ ಕಡೆ ನಾವು ಅರ್ಜೆಂಟ್ ಹೋಗ್ಬೇಕಾಯ್ತು. ಜೋಶಿ ಅಂತ ಒಬ್ಬರು ಟ್ರಾನ್ಸ್ಫರ್ ಇತ್ತು. 30th ಲಾಸ್ಟ್ ಡೇಟ್ ಇತ್ತು ಅವತ್ತು. ಅದಾಗಲಿಲ್ಲ ಹಾಕಿದ್ವಿ. ಪಾಪ ಅವ್ನು ಹೆಂಡತಿ ಅಲ್ಲಿ ಕೆಲಸ ಮಾಡ್ತಿದ್ವಿ. ಅಷ್ಟೊಂದು ಲೇಟ್ ಆಯ್ತು. ನಮ್ಮ ರಾಮಕೃಷ್ಣ ಹೆಗಡೆ ಸಿಗೋದಿಲ್ಲ ಅಂತ ತಿಳ್ಕೊಂಡು ಹೇಳಿ ಹಿಂಗೆ ಹೋಗ್ಬಿಟ್ನು ಬಾ. ಹಂಗೆ ಬಂದುಬಿಟ್ವಿ ನಾವು ಅದೇ ಡ್ರೆಸ್ ಮೇಲೆ.
ಅದೇ ಡ್ರೆಸ್ ಮೇಲೆ ಬಂದ ಕೂಡಲೇ ರಾಮಕೃಷ್ಣಗೆ ಶಾಕ್ ಆಗಿಬಿಡ್ತಾವೆ. ಕರಿ ಪ್ಯಾಂಟು, ಕರಿ ಶರ್ಟು, ಶೂಸು ಬಂದ್ಬಿಟ್ಟು ಬರೋಣ. ಅಲ್ಲಿ ಒಮ್ಮಿಂದೊಮ್ಮಿಗೆ ಅವರಿಗೆ ರಾಮಕೃಷ್ಣಗೆ ಶಾಕ್ ಆಯ್ತು. ಓಹೋ ಬನ್ನಿ, ಯಾರು ದೊಡ್ಡ ಮನುಷ್ಯರು ಯಾವ ದೇಶದಿಂದ ಬಂದಿರ್ತಾವೆ ಇದೆಲ್ಲ ಒಂದು ಸ್ವಲ್ಪ ಟೀಸ್ ಮಾಡಿದರು. ಮಾಡಿ ಕಡೆಗೆ ಬೈದರು, ನಾಚಿಕೆ ಬರೋದು ನಿನಗೆ ವಿಧಾನಸೌಧಕ್ಕೆ ಯಾವ ಡ್ರೆಸ್ ಮೇಲೆ ಬರ್ಬೇಕು ಅನ್ನೋದು, ಇಷ್ಟು 4 ವರ್ಷ ಶಾಸಕಾಗಿ ನಾಚಿಕೆ ಬರೋದು ಅಂತ ಬೈದರು. ಬೈದ ನಂತರ ಸಾರಿ ಸರ್ ಅಂದ. ಏನು ಸಾರಿ ಅಂತ ನಾವೇನು ಮಾಡಿದ್ವಿ, ಹುಡುಗಾಟಿಗೆ ಮಾಡ್ತೀರ ಸರ್, ನೀವು ಚುನಾವಣೆಗೆ ಇದ್ದಾಗ ಹಿಂಗೆ ಬರ್ತಿರೋದು ಸರ್, ಇಂಥದ್ದು ಡ್ರೆಸ್ ಹಾಕೊಂಡ್ಬಂದಿರಿ, ನೀವು ಸಿನಿಮಾ ಆ್ಯಕ್ಟರ್ ಹತ್ರ ಬಂದಿದ್ರಿ, ದುರ್ಗವೆಲ್ಲ ಭಾಷಣ ಮಾಡೋ ಎಲ್ಲ ಸಿನಿಮಾ ಆ್ಯಕ್ಟರ್ ಹತ್ರ ನೀವು ನೋಡಿದ್ರಿ ಅದನ್ನು? ನೋಡಿದ್ವಿ ನಾವು, ಹೋಗಿದ್ದು ಹುಡುಗರ್ದಲ್ಲಿ ಅವ್ರ ಕ್ಯಾನ್ವಾಸ್ ಬಂದಾಗ ಹೋಗಿದ್ವಿ ನಾವು. ಅಂದ ಕೂಡಲೇ ಅದು ಎಲೆಕ್ಷನ್ನು, ಇದು ವಿಧಾನಸೌಧ, ನಿನಗೆ ಅದಕ್ಕೆ ಡಿಫ್ರೆನ್ಸ್ ಗೊತ್ತಾಗೋದ್ರೆ ನಿನಗೆ ಬೈಸ್ಕೊಂಡು ಸುಮ್ಮನೆ ಆದೀವಿ, ಬಂದೀವಿ ಅಂತ. ಲೆಟ್ರ್ ಕೊಡ್ಬೇಕಲ್ಲ, ಲೆಟ್ರ್ ಕೊಡು, ಅಲ್ಲೇ ಕೊಡು ಕೈ ಮಾಡಿದ್ವಿ. ನಾ ಹೇಳಿದೆ ಇದು ಗಿರಾಕಿ ಇದೈತೆ. ಅವ್ನು ಅಳಾಕತ್ತಿದ್ದ, ನಾನು ಕೂಡ ಏನು ಸರ್ ಇವತ್ತು ಮುಗಿತೀನಿ ನನ್ನ ಹಿಂದೆ ಅಲ್ಲಿ ನಾ ಇಲ್ಲಿ ಮತ್ತೆ ಹೋಗಿ ನಿಂತೀವಿ. ಅವ ರಾಮಪ್ಪ ಅಂತ PS ಅವ ಬಂದ, ಸರ್ ಈ ಹುಡುಗ ಬರ್ತಾನೆ ನಿಮ್ಮ ಕೂಡ, ಸಾಹೇಬ್ರಿಲ್ಲ ಕಳಿಸ್ಯಾರ, ಅವ್ನು ಕೂಡ ಹೋಗಿ. ನಾವು ಹೆದರ್ಕೊಂಡು ಏನಂತ ತಿಳ್ಕೊಂಡ್ವಿ. ಆವಾಗ ಏನಾತಂದ್ರೆ ಅವರು ಬಂದ, ಅವಿನೂರು ಹುಡುಗಿ ಕರ್ಕೊಂಡು ಹೋದ. ಕರ್ಕೊಂಡು ಹೋಗಿ ಅಳತಿ ತೊಗೊಂಡು ಆ ಒಂದು ಅಂಗಡಿಯಾಗ 6 ಪೈಜಾಮು 6 ಶರ್ಟು ಹೊಲಿಸ್ಕೊಂಡು ತಂದು ಕೊಟ್ರು. ಅವರು ವಾರಕ್ಕೆ ಪೂರ್ತಿ ಆಗೋ ಥರ 6 ತಂದು ಕೊಟ್ಟರು. ಹಾಕೋರಿ ಇವನ್ನ ಹಾಕೊಂಬರ್ಬೇಕಂದ್ರೆ ಅವಾಗ ನಾವು ಹಾಕಾಕತ್ತೀವಿ ಇವನ್ನೆಲ್ಲ. ಅದು ಖಾದಿ ಆಗಿತ್ತಾ? ಖಾದಿ ಪಕ್ಕಕ್ಕೆ ಖಾದಿ, ಅವಿನೂರಿನ ಖಾದಿದೊಂದು ದೊಡ್ಡದು ಅಂಗಡಿ ಇತ್ತು, ಅಲ್ಲೇ ಕಳಿಸಿ ಅವ್ರು ಅಲ್ಲಿ ಮಾಡ್ತಿದ್ರು. ಅದ ರೂಢಿ ಆತಂಗ ಬಂದು ಇನ್ನೊಂದು ಶರ್ಟ್ ಇಟ್ಟು ನಾವು ನೆನಪಿಗೆ. ಇನ್ನೊಂದು ಶರ್ಟ್ ಐತೆ ನನ್ನ ಕಡೆ, ಅದು ಓದ್ತುಕೊಂಡದ್ದು ಇದೈತಿ. ಹಿಂಗಾಗಿ ಅದಾಯ್ತು. ಆದ ನಂತರ ಮುಂದೆ ಈ ಸೆಷನ್ಗೆ ಬಂದೀವಿ. ಬಸವರಾಜ ಸರ್ ಸಭಾಪತಿದ್ರು, ತಮ್ಮ ಹೊಸ್ತಾ ಬಂದಿರು ಮಾತಾಡ್ರಿ ಯಾರು ಅಂದು. ನಾನು ಎದ್ದು ಪೂಜಾರಿಗೆ ಕನ್ನಡ ಬರ್ತೀನಿ, ಮರಾಠಿಯವರು. ಅವಾಗ ಸಭಾಪತಿ ಯಾರಾಗಿದ್ರು? ಬಸವರಾಜೇಶ್ವರಿ. ಅಕ್ಕಿ ಗೌಡತಿ, ಹಳ್ಳಿ ಮನುಷ್ಯಾಳ, ಜವಾರಿನಿದ್ಲಕ್ಕೆ. ನಾವು ಮಾತಾಡಿದ್ವಿ. ಬಳ್ಳಾರಿ ಸೈಡ್ದವ್ರಲ್ಲ? ಬಳ್ಳಾರಿ ಸೈಡ್. ಕೇಂದ್ರ ಮಂತ್ರಿ ಆಗಿದ್ದ. 10 ನಿಮಿಷ ಮಾತಾಡಿದ. ಫಸ್ಟ್ ಟೈಮ್ ಎಲ್ಲ ಲೈಟ್ ಕತ್ತಲ, ಕಣ್ಣಿಗೆ ಏನು ಕತ್ಲ ಕಾಣ್ತಾನೆ. ಈಗೇನು ತಾವು ಸಭಾಪತಿ ಪೀಠವನ್ನ ಆಸ್ತಿನ ಆಗಿರ್ತೀರಿ, ಅದೇ ಅಲ್ಲೇನೆ? ಅದೇ ಅಲ್ಲೇ ಹಾಲ್ನಾಗ 46 ನನ್ನ ಸೀಟ್ ನಂಬರು. ಮಾತಾಡಿದೆ, ಅಡ್ಡಿಲ್ಲ ಬಿಡು, ಚೆನ್ನಾಗಿ ಮಾತಾಡಿದಿ ತಮ್ಮ, ಅಡ್ಡಿಲ್ಲ, ಚಲೋ ಐತಿ, ಅಡ್ಡಿಲ್ಲ, ವೆರಿ ಗುಡ್ ಅಂದೆ. ಮುಂದೆ ಆಯಿತು. 9ನೇ ತಾರೀಕು ಜುಲೈ 1980 ಡೇಟಲ್ಲಿ ನೆನಪು. ಮುಂದೆ ಎಲ್ಲ ಫ್ರೆಂಡ್ಸ್ ಬಂದಿದ್ದರು. ಎಲ್ಲ ಫ್ರೆಂಡ್ಸ್ ಬಂದ ನಂತರ ಅವ್ರು ಏನು ಮಾಡಿದರು, ಒಂದು ವಾರ ಇದ್ದರು, ಹೋದ್ರು ಎಲ್ಲ. ನಾವು ಒಬ್ಬ ಉಳಿದೆ. ನಾನು 402 ರೂಮ್ ನಂಬರ್ ಕೊಟ್ಟರು. 402 ರೂಮ್ ನಂಬರ್ ಕೊಟ್ಟರು. ಅಲ್ಲಿ ಉಳ್ಕೊಂಡ್ವಿ. ಅವಾಗೆಲ್ಲ ಚಾಪೆ ಹಾಸ್ಕೊಂಡು ಮಕ್ಕೋತಿದ್ವಿ. ಕಾಟ್ ಎಲ್ಲ ನಮಗೆ ಬಂತು, ಕಾಟ್ ಮೇಲೆ ನಿದ್ದೆ ಬರಲಿಲ್ಲ. ಅದು ಒಬ್ಬ ಆದಪ್ ಕೊಡಂತ ಎಸ್ಕೇಪ್ ಆಗಿ ರಿಲೇಷನ್ ನನ್ನ ರೂಮ್ನಾಗಿದ್ದ. ಮತ್ತು ತೆಳಗೊಂದು ಜಮ್ಕಾನ್ ಹಾಸ್ಕೊಂಡು ತೆಳಗೆ ಮುಕ್ಕೊಂಡ್ವಿ. ನಡೀರಿ ಮ್ಯಾಲೆ ಮುಕ್ಕೋರುತ್ತೆ ಇದು. ಆಮೇಲೆ 10ನೇ ತಾರೀಕು ಅರ್ಲಿಂದ ಮಾರ್ನಿಂಗ್ 5:30ಗೆ ಅವ್ನು ಹೇಳಿದ, ಸರ್ ಏಕ್ರಿ ಬರೀಲಿ, ಮನೆಗೆ ಆರಾಮಿಲ್ಲ, ಇಲ್ಲ ಯಾಕ್ರಿ ಅಂದೆ. ನೋಡಿ ನಾನು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ಮಟ್ಟ 10 ಸರಿ ಬಾತ್ರೂಮ್ ಹೋಗಿದ್ರಿ. ಏನಾಗಿದೆ? ಏನಿಲ್ರಿ. ಏನಿದು? ಇಲ್ಲ ದೇರ್ ಮಸ್ಟ್ ಬಿ ಸಮಥಿಂಗ್ ಅಂದ. ಏನಿಲ್ರಿ ಗೌಡ್ರೆ, ಇಂತಿಂಥ ದೊಡ್ಡ ಮಂದಿ ಎಲೆಕ್ಷನ್ ಇತ್ತು, ಶಿಕ್ಷಕರು ನನ್ನ ಏನು ನೋಡಿ ಆರಿಸ್ಕೊಳ್ಸಿರ್ಬೇಕು. ಕುಣಲಿಂಗಪ್ಪ, ಕೋಚನ ಬಸಪ್ಪ, ಜಡ್ಜ್ ಒಬ್ಬರು, ಕೋರಿಚನ್ ಬಸಪ್ಪನವರು, ಕೋಚನ ಬಸಪ್ಪ ಜಡ್ಜ್, ಇವರೆಲ್ಲ ಹೆಂಗೆ ನನಗೆ ಫೋಟೋ ಹಾಕಿದ್ರು ಶಿಕ್ಷಕರು. ಇಲ್ಲಿ ಸ್ವಲ್ಪ ಕಣ್ಣ ನೀರು ಬಂದು. ಆವಾಗ ಅವ್ರು ಆದಪ್ಪ ಅಂತ ಹೇಳಿದ್ರು, ನೋಡ್ರಿ ನಿಮ್ಮ ಮೇಲೆ ಶಿಕ್ಷಕರು ಭಾಳ ನಂಬಿಕೆ ಇಟ್ಟಾರೆ. ಈ ನಂಬಿಕೆ ನಿಮಗೆ ದೇವ್ರ ಚಾನ್ಸ್ ಕೊಟ್ಟಾನ. ನಿಮ್ಮ ಮನೆತನದಿಂದ ನೀವು ಬರೋರಲ್ಲ, ಒಬ್ಬ ಹೈಸ್ಕೂಲ್ ಟೀಚರ್ ಅದನ್ನು ಬರೋವಲ್ಲ. ಇಂಥವು ಬಂದು ನೀವು MLC ಆಗಿಂದ ನಿಮ್ಮ ಪೂರ್ವಜನ ಪುಣ್ಯ. ಟೀಚರ್ ನಿಮ್ಮ ಕೈ ಹಿಡ್ದಾಗ ಟೀಚರ್ ಮರಿಬೇಡ. ಎಮೋಷನ್ ನಾನು ಹಿಂಗೆ ಕೂತಿರೋ, ಕೈ ತೊಗೊಂಡು ಕೈ ಹಿಂಗೆ ಹಾಕಿದೆ. ಗೌಡ ಪ್ರಾಮಿಸ್ ಮಾಡ್ತೀನಿ ರೀ, ನಿಮಗೆ ನಂಬ್ರಿ ಬೇಡ್ರಿ, ಈ ದಿನದಿಂದ ಯಾರು ನನ್ನ ಕಡೆ ಬರ್ತಾರೆ ಟೀಚರ್ಸು, ಒಬ್ಬರಿಗೊಂದು ದುಡ್ಡು ಮುಟ್ಟಂಗಿಲ್ಲ, ಜಾತಿ ಕೇಳಂಗಿಲ್ಲ, ಪ್ರಾಮಾಣಿಕವಾಗಿ ಮಾಡ್ತೀನಿ,
ಯಾವ ಶಿಕ್ಷಕರು ನನ್ನ ಮೇಲೆ ಒಂದು ಕಂಪ್ಲೇಂಟ್ ಬಂದಾಗ ಕೆಲಸ ಮಾಡೋದು ಹೇಳಿ ಶುರು ಮಾಡಿದ್ವಿ. ಅವನದೇ ಕೆಲಸ ಮಾಡತ್ತಿದ್ವಿ. ಜನಕ್ಕೆ ಅವ್ರ ಟೀಚರ್ಸ್ ಯಾರು ಭೇಟಿ ಹಾಕಿದ್ದಿಲ್ಲ, ಎಲ್ಲರಿಗೂ ಭೇಟಿ ಹಾಕಿದ್ದೆ. MS ಬಿಲ್ಡಿಂಗು, ಕಮಿಷನರ್ ಆಫೀಸು, ಮಿನಿಸ್ಟರ್ ಆಫೀಸು ಎಲ್ಲ ಹಿಂಗೆ ದಿನ ಅಡ್ಡಾಡಿ ನಮ್ಮದೇ ಕಾರ್ ತೊಗೊಂಡು ಅಡ್ಡಾಡಿ ವಿಲೇಜ್ ಕಾರ್ನೆಲ್ಲ ಮಾಡಿದ್ವಿ.